ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ನವರು ಏನ್ ಕಲ್ಯಾಣ ಮಾಡಿದ್ದಾರೆ? ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಬೂಟಾಟಿಕೆ ಜನ ಕಲ್ಯಾಣ ಸಮಾವೇಶ, ಇದು ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ. ಪಾಪ ಡಿಕೆ ಮುಂಚೆ ಹೋಗಿ ಹೈಜಾಕ್ ಮಾಡಿದ್ದಾರೆ, ಇಲ್ಲಾಂದ್ರೆ ಬರೀ ಸಿದ್ದರಾಮಯ್ಯ ಬ್ಯಾನರ್ ಇರ್ತಾ ಇದ್ವು. ಡಿಕೆಶಿ ಸಿದ್ದು ಮಧ್ಯೆ ಜಿದ್ದಾಜಿದ್ದು ಶುರುವಾಗಿದೆ, ಇನ್ಮೇಲೆ ಬಹಿರಂಗ ಹೊಡೆದಾಟ ಶುರುವಾಗುತ್ತೆ ಅಂತ ಬಿವೈವಿ ಹೇಳಿದ್ದಾರೆ. ಇವತ್ತು ಹಾಸನದಲ್ಲಿ ಏನು ಜನ ಕಲ್ಯಾಣ ಯೋಜನೆನವರು ಜನ ಕಲ್ಯಾಣ ಕಾರ್ಯಕ್ರಮ ಏನು ಕಲ್ಯಾಣ ಮಾಡಿದ್ದಾರೆ? ಇವತ್ತು ಯಾವ ಹೊಸ ಯೋಜನೆಗಳನ್ನು ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ನೀಡಿದ್ದಾರೆ? ಹಾಗಾಗಿ ಇದು ಎಲ್ಲವೂ ಕೂಡ ಬೂಟಾಟಿಕೆ. ಹಾಸನದಲ್ಲಿ ನಡೀತಿರ್ತಕ್ಕಂಥ ಜನ ಕಲ್ಯಾಣ ಕಾರ್ಯಕ್ರಮ ಅದು ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ. 3 ಚುನಾವಣೆಗಳು ಉಪಚುನಾವಣೆಗಳನ್ನ ಗೆದ್ದಿದ್ದೇನೆ, ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡೋದಿಲ್ಲ ಅನ್ನುವ ಧಮಕಿ ಇದೆಯಲ್ಲ, ಅದನ್ನು ಜನ ಕಲ್ಯಾಣ ಅಂತ ಹೆಸರು ಇಟ್ಕೊಂಡು ಮಾಡಕ್ಕೆ ಹೊರಟಿದ್ರು. ಪಾಪ ಡಿ ಕೆ ಶಿವಕುಮಾರ್ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ಹೇಳಿದ್ರೆ ನಂದು ಕೂಡ ಪಾತ್ರದ 50% ಅಂತೇಳಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಕಾಯ್ತಾ ಇದ್ದಾರೆ. ಇವರು ಜನ ಕಲ್ಯಾಣ ಅಂತೇಳಿ ಹೊರಟ್ರೆ ಅವ್ರ ಪರಿಸ್ಥಿತಿ ಏನಾಗಬೇಕು? ಹಾಗಾಗಿ ಪಾಪ ರಾಜ್ಯದ ಅಧ್ಯಕ್ಷ ಮುಂಚಿತವಾಗಿ ಹೋಗಿ ಹಾಸನದಲ್ಲಿ ಆ ಕಾರ್ಯಕ್ರಮ ಹೈಜಾಕ್ ಮಾಡಿದ್ರು. ಇಲ್ಲಾಂದ್ರೆ ಆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವ್ರ ಫೋಟೋ ಬಿಟ್ಟರೆ ಯಾರ್ದು ಫೋಟೋ ಇರ್ತಾ ಇರಲಿಲ್ಲ, ಡಿ ಕೆ ಶಿವಕುಮಾರ್ ಇಲ್ಲ, ಯಾರ್ದು ಫೋಟೋ ಇರ್ತಾ ಇರಲಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಗಾದಿಗೆ ಪೈಪೋಟಿ ಏನಿದೆ ಅವರೇ ಹೇಳಬೇಕು. ಇವತ್ತು ಪಾಪ ಡಿ ಕೆ ಶಿವಕುಮಾರ್ ಅವರು ಒಳ ಒಪ್ಪಂದ ಆಗಿದೆ, ಸಮಯ ಬಂದಾಗ ಹೇಳ್ತೇನೆ, ಈಗಿನ್ನೂ ಖಾಲಿ ಇಲ್ಲ ಕುರ್ಚಿ ಅಂತ ಅವ್ರು ಹೇಳ್ತಾ ಇದ್ದಾರೆ, ಅವರೇ ತಿಳಿಸ್ಬೇಕಾಗಿದೆ. ಇದರ ನಡುವೆ ಜನ ಇವತ್ತು ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದಂತೂ ಸತ್ಯ.